ಹಗರಣದಲ್ಲಿ ಮೊದಲ ವಿಕೆಟ್ ಪತನವಾಗಿದೆ. ಮುಡಾದ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಸಸ್ಪೆಂಡ್ ಆಗಿದ್ದಾರೆ. ಮುಡಾ ಅಕ್ರಮದಲ್ಲಿ ಮೊದಲ ವಿಕೆಟ್ ಪಡೆದ ಸಿದ್ದು ಸರ್ಕಾರದಿಂದ ಜಿಟಿ ದಿನೇಶ್ ಕುಮಾರ್ ಅಮಾನತುಗೊಳಿಸಿ ಆದೇಶ. ದಿನೇಶ್ ವಿರುದ್ಧ ನಿಯಮ ಬಾಹಿರವಾಗಿ ನಿವೇಶನ ಹಂಚಿಕೆ ಆರೋಪ ವ್ಯಕ್ತವಾಗಿದೆ. 50-50 ಅನುಪಾತದಡಿ ನಿವೇಶನ ಹಂಚಿಕೆ ಮಾಡಿದ್ದ ಜಿಟಿ ದಿನೇಶ್ ಕುಮಾರ್ ಹಗರಣ ಬಯಲಿಗೆ ಬಂದ ಬಳಿಕ ಮುಡಾದಿಂದ ವರ್ಗಾವಣೆ ಮಾಡಿದ ಸರ್ಕಾರ ಆಗಸ್ಟ್ 30ರಂದು ಹಾವೇರಿ ಕೃಷಿ ವಿಶ್ವವಿದ್ಯಾಲಯ ಕುಲಸಚಿವರನ್ನಾಗಿ ನೇಮಿಸಿದ್ದ ಸರ್ಕಾರ ಅಮಾನತು ಮಾಡಿ ಇಲಾಖೆಯ ತನಿಖೆಗೆ ಆದೇಶ ಹೊರಡಿಸಿದ ಸರ್ಕಾರ. ಮುಡಾ ಹಗರಣದಲ್ಲಿ ಮೊದಲ ವಿಕೆಟ್ ಪತನವಾಗಿದ್ದು ಮುಡಾ ಹಿಂದಿನ ಆಯುಕ್ತರಾದಂತಹ ದಿನೇಶ್ ಕುಮಾರ್ ಅವರು ಸಸ್ಪೆಂಡ್ ಆಗಿದ್ದಾರೆ. ಮುಡಾ ಅಕ್ರಮದಲ್ಲಿ ಮೊದಲ ವಿಕೆಟ್ ಅನ್ನ ಪಡೆದಿದ್ದಾರೆ ಸಿಎಂ ಸಿದ್ದು. ಸರ್ಕಾರದಿಂದ ಜಿಟಿ ದಿನೇಶ್ ಕುಮಾರ್ ಅವರನ್ನ ಅಮಾನತುಗೊಳಿಸಿ ಎಂದು ಆದೇಶ ಹೊರಡಿಸಲಾಗಿದೆ. ದಿನೇಶ್ ವಿರುದ್ಧ ನಿಯಮ ಬಾಹಿರವಾಗಿ ನಿವೇಶನ ಹಂಚಿಕೆ ಆರೋಪ ವ್ಯಕ್ತವಾಗಿದ್ದು 50-50 ಅನುಪಾತದಡಿ ನಿವೇಶನ ಹಂಚಿಕೆ ಮಾಡಿದ್ದ ಜಿಟಿ ದಿನೇಶ್ ಕುಮಾರ್ ಸರ್ಕಾರ ಹಗರಣ ಬಯಲಿಗೆ ಬಂದ ಬಳಿಕ ಮುಡಾದಿಂದ ವರ್ಗಾವಣೆ ಮಾಡಿದ್ದಾರೆ. ಆಗಸ್ಟ್ 30ರಂದು ಹಾವೇರಿ ಕೃಷಿ ವಿಶ್ವವಿದ್ಯಾಲಯ ಕುಲಸಚಿವರನ್ನಾಗಿ ನೇಮಿಸಿದ್ದ ಸರ್ಕಾರ ಅಮಾನತು ಮಾಡಿ ಇಲಾಖೆಯ ತನಿಖೆಗೆ ಆದೇಶ ಹೊರಡಿಸಿದೆ.